ಒಬ್ಬ ನಾಯಕನಿಗಾಗಲಿ ಒಬ್ಬ ಕಲಾವಿದನಿಗಾಗಲಿ ಪತ್ರಕರ್ತರ ಮೇಲೆ ಅಥವಾ ಈ ರೀತಿ ಕಾಂಟ್ರವರ್ಸಿ ಮಾಡೋ ಪತ್ರಕರ್ತರ ಮೇಲೆ ಅಭಿಮಾನ ಬಂದರೆ ಹೆಂಗೆ ಬರುತ್ತೆ ಸರ್? ಒಂದು ಪತ್ರಿಕಾಗೋಷ್ಠಿ ಅಂದರೆ ಹೆರಿಗೆ ಇದ್ದಂಗೆ. ಯಾವಾಗ ಹೆರಿಗೆ ಆಗತ್ತಪ್ಪ, ಸುಖವಾಗಿ ಹೆರಿಗೆ ಆಗತ್ತಾ, ಆಪ್ರೇಷನ್ ಆಗತ್ತಾ? ನೀವು ಹೇಳಿದ ಕಾಂಟ್ರವರ್ಸಿ ಎಲ್ಲ ಬಿಟ್ಟು ಅಲ್ಲಿ ತುಂಬ ಮುಖ್ಯವಾದ ವಿಚಾರ ಏನಿದೆಯೋ ಅದೆಲ್ಲ ನಾವೇ ಬರಿತಾ ಇದ್ವಾ. ನನಗೆ ಸಾಂಗ್ ಸೂಪರ್ ಹಿಟ್ಟು, ಸಿನಿಮಾ 50 ದಿವಸ ಆ ಕಾಲದಲ್ಲಿ ಒಬ್ಬ ಹಂಚಿಕೆದಾರ, ಹೆಸರು ಬೇಡ, ಒಬ್ಬ ಹಂಚಿಕೆದಾರ ಮಾಡಿದ್ದು ಮೋಸಕ್ಕೆ ಆ ಕಾಲಕ್ಕೆ 11 ಲಕ್ಷ ಕಳ್ಕೊಂಡು ಕೈ ಸುಟ್ಕೊಂಡಿತ್ತು. ಅವತ್ತು ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ, ಬೆಂಗಳೂರಿಂದ ಮೈಸೂರು ಹೋಗಿ ಬಸ್ ಚಾರ್ಜಿಗೆ ದುಡ್ಡಿರಲಿಲ್ಲ. ನಾನು 2 ವರ್ಷ ಪರದಾಡಿದ್ದೀನಿ ಸರ್ ಪಿ ಆರ್ ಒ ಕೆಲಸ ಮಾಡೋಕ್ಕೆ. ಯಾಕೆಂದರೆ ನಾಗೇಂದ್ರ ಪ್ರೊಡ್ಯೂಸರು, ಅವನಿಗೇನು ಕೆಲಸ ಕೊಡೋದು. ಐ ಸಫರ್ಡ್ ಲಾಟ್. ಇವತ್ತಿನವರೆಗೂ ನನ್ನ ಜೀವನದಲ್ಲಿ ನಾನು ವೃತ್ತಿಯಣೆ ಹೇಳ್ತೀನಿ, ನಾನು ಬ್ಯಾಲೆನ್ಸ್ ಕೊಡಿ ಅಂತ ನಾನು ಇವತ್ತಿನವರೆಗೂ ನಾನು ಕೇಳಿಲ್ಲ. ರಾಮಣ್ಣ ಶಾಮಣ್ಣ ಅಂತ ಒಂದು ಸಿನಿಮಾ. ಆ ಸಿನಿಮಾಕ್ಕೆ ಪತ್ರಕರ್ತರನ್ನ ಕರ್ಕೊಂಡು ಹೋಗ್ತೀನಿ ಇಲ್ಲಿಂದ ಮೈಸೂರಿಗೆ, ಪ್ರೀಮಿಯರ್ ಸ್ಟುಡಿಯೋ ಕರ್ಕೊಂಡು ಹೋಗ್ತೀನಿ. ಹಿಂದಿನ ದಿನ ರಾತ್ರಿ ಕರ್ಕೊಂಡು ಹೋಗ್ತೇನೆ. ಅವತ್ತು ಮಾನಸ ಬೆಳಗ್ಗೆ 8:30 ಗಂಟೆಗೆ ಮುಹೂರ್ತ. ಬೆಳಗ್ಗೆ ಇಲ್ಲಿಂದ ಮೈಸೂರಲ್ಲಿ ಅವಾಗ 3 ಅವರ್ಸ್ ಜರ್ನಿ ಇತ್ತು. ನಾನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಮಹಾರಾಜ ಅಂತ ಒಂದು ಹೋಟ್ಲಿದೆ, ಅಲ್ಲಿ ಇಳಿಸ್ಬಿಟ್ಟು ಮಾನಸ ಬೆಳಗ್ಗೆ ಮುಹೂರ್ತಕ್ಕೆ ಹೋಗ್ಬೇಕು. ರಾತ್ರಿ ದಿನೇಶ್ ಅವರು ಬಂದು ಭೇಟಿ ಆಗ್ತಾರೆ, ಆ ಪತ್ರಕರ್ತನೆಲ್ಲ ಭೇಟಿ ಆಗ್ತಾರೆ. ಅವಾಗ ಸೀತಾರಾಮ್ ಅಂತೇಳಿ ಕನ್ನಡಪ್ರಭದಲ್ಲಿ ಸಿನಿಮಾ ಅಂಕಣ ಬರೀತಾ ಇದ್ರು. ಸಿ ಸೀತಾರಾಮ್ ಅಂತೇಳಿ ಹಿರಿಯ ಪತ್ರಕರ್ತ. ಅವ್ರು ಬಂದಿದ್ರು. ಅವ್ರೇನು ಮಾಡೋದು, ದಿನೇಶ್ಗೆ ಒಂದು ಶಕ್ತಿ ಇತ್ತು. ಆ ಶಕ್ತಿ ಏನಪ್ಪ ಅಂದರೆ ದೆವ್ವದ ಜೊತೆಲಿ ಮಾತಾಡೋವಂಥ ಶಕ್ತಿ ಇತ್ತು. ದೆವ್ವನ ನೋಡೋರವರು, ಕಣ್ಣಾರೆ ನೋಡೋರವರು. ಇದು ಕತೆ ಅಲ್ಲ, ಸತ್ಯ ನಡೆದಿದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವತ್ತೇನು ಮಾಡ್ತಾರೆ, ಅವ್ರು ರೂಮಲ್ಲಿ ಕೂಡಿಸ್ಕೊಂಡು ಒಂದು ಪಾರ್ಟಿ ಮಾಡ್ತಾರೆ. ಪಾರ್ಟಿ ಮಾಡಿ ಸೀತಾರಾಮ್ಗೆ ಹೇಳ್ತಾರೆ, ಇನ್ನೊಂದು 15-20 ನಿಮಿಷ ನೋಡಿ, ಒಂದು ದೆವ್ವ ತೋರಿಸ್ತೀನಿ ನಿಮಗೆ ಅಂತ. ಇವ್ರು ಭಯ ಬರುತ್ತೆ. ಇವ್ರೇನಪ್ಪ ಸಿನಿಮಾ ಮುಹೂರ್ತಕ್ಕೆ ಬಂದು ದೆವ್ವ ತೋರಿಸ್ತೀನಿ ಅಂತಂದ್ರೆ ರಾತ್ರಿ 11:30 ಆಗಿರುತ್ತೆ. ಸರಿ, ಆಮೇಲೆ ಒಂದು ನಾಯಿ, ಕರಿ ನಾಯಿ, 2 ಕೈಗಳು ಎತ್ಕೊಂಡು ಒಂಥರ ಕೆಟ್ಟ ರಾಗದಲ್ಲಿ ಕಿರ್ಚ್ಕೊಳ್ಳುತ್ತೆ. ಅದನ್ನು ಅವ್ರ ಕಿಟಕಿ ಮೂಲಕ ಸೀತಾರಾಮ್ ಅವರು ತೋರಿಸ್ತಾರೆ. ಅದ್ರ ಬ್ಲೂ ಕಲರ್ ಐಸ್ ಟಾರ್ಚ್ ಬಿಟ್ಟಂಗೆ ಕಾಣುತ್ತದೆ. ನೋಡಿದ್ರೆ ಸೀತಾರಾಮ್ ಯಾವ ರೂಪದಲ್ಲಿ ಬಂತು, ನಾನು ಹೇಳಿದೆ ತಾನೇ ನಿಮ್ಗೆ ಅಂತಾರೆ. ಇವ್ರು ರಾತ್ರಿ ನಿದ್ದೆ ಬರಲ್ಲ. ಅದು ಗ್ರಹಚಾರಕ್ಕೆ ನಾವಿದ್ದ ರೂಮ್ ಪಕ್ಕದಲ್ಲೇನೆ ಪ್ರೊಡಕ್ಷನ್ ಅವ್ರು ರೂಮ್ ಹಾಕಿರ್ತಾರೆ. ಈ ಹೆದರ್ದವನ ಮೇಲೆ ಅಲ್ಲಿ ಬೀಳ್ತು ಅಂತ ಹೇಳ್ತಾರಲ್ವಾ, ಹಂಗೇನಾಗುತ್ತೆ, ಇವ್ರ ಪಾತ್ರೆ ಮೇಲೆ ಪಾತ್ರೆ ಜೋಡಿಸಿರ್ತಾರೆ, ಆ ಪಾತ್ರೆ ಎಲ್ಲ ಉಳೋಗ್ಬಿಡುತ್ತೆ. ಇವ್ರು ರಾತ್ರಿ ಏನೋ ಶಬ್ದ. ದಿನೇಶ್ ಹೇಳಿದ ಕತೆಗೂ ಅಲ್ಲಾಗಿದ್ದಕ್ಕೂ ಸಿಂಕ್ ಆಗೋಯ್ತು. ಅದಾದ್ಮೇಲೆ ಏನಾಗುತ್ತೆ, ಮಾನಸ ಬೆಳಿಗ್ಗೆ ಮುಹೂರ್ತ ಆಗುತ್ತೆ. ಮುಹೂರ್ತದಲ್ಲಿ ಅಂಬರೀಷ್, ರವಿಚಂದ್ರನ್ನು, ಇಬ್ಬರು ಹೀರೋಗಳು ಸರಿ ಎಲ್ಲ ಕೂತ್ಕೊಂಡು ರಾಜ್ಕುಮಾರ್ ಇದು ಎಲ್ಲ ಸೇರ್ಕೊಂಡು, ಡೈರೆಕ್ಟರ್ ಎಲ್ಲ ಸೇರಿಕೊಂಡು ಮಾತುಕತೆ ಕೂತ್ಕೊತಾರೆ. ಪ್ರೆಸ್ ಮೀಟ್ ಆಗುತ್ತೆ, ಅಫಿಷಿಯಲ್ ಪ್ರೆಸ್ ಮೀಟ್ ಪ್ರೀಮಿಯರ್ ಸ್ಟುಡಿಯೋಲ್ಲಿ ಆಗುತ್ತೆ. ಸರಿ, ಬೆಂಗಳೂರಿಗೆ ವಾಪಸ್ ಬರ್ತೀವಿ. ಕನ್ನಡಪ್ರಭದಲ್ಲಿ ಏನು ಮಾಡ್ತಾರೆ, ಇವತ್ತು ನೆನಪಿದೆ ನನಗೆ, ದಿನೇಶ್ ಹೇಳಿದ ದೆವ್ವದ ಕತೆ ಅಂತ ಬರೀತಾರೆ. ದಿನೇಶ್ ಹೇಳಿದ ದೆವ್ವದ ಕತೆ ಅಂತ ಬರೆದ್ಬಿಟ್ಟು ಲಾಸ್ಟಲ್ಲಿ ಒಂದು ಪ್ಯಾರಾ ಮಾತ್ರ, ಇದಿಷ್ಟು ನಡೆದಿದ್ದು ರಾಮಣ್ಣ ಶಾಮಣ್ಣ ಮುಹೂರ್ತದಲ್ಲಿ ಅಂತ ಬರೀತಾರೆ. ಎಂತ ಮಾಡುವ. ನನಗೆ ಪ್ರೊಡ್ಯೂಸರ್ ಫೋನ್ ಮಾಡಿ, ರೀ ಬೆಂಗಳೂರಿಂದ ಪೇಪರ್ನವ್ರು ಕರ್ಕೊಂಬಂದು ದೆವ್ವದ ಕತೆ ಬರೆಯಕೇನ್ರಿ ಕರ್ಕೊಂಬಂದಿದ್ದು ಅಂತ. ಕೆಲವು ಸತಿ ಏನಾಗುತ್ತೆ ಅಲ್ಲ, ಹೇಳಿದ್ನಲ್ಲ, ಅವಾಗಲೂ ಒಂದು ಸತಿ ಇನ್ಸಿಡೆಂಟ್ಗಳು ಆ ರೀತಿ ಆಗಿತ್ತು, ಆಗಲ್ಲ ಅಂತ ನಾನು ಹೇಳಲ್ಲ. ಅದು ಈಗ ಏನಾಗೋಗ್ಬಿಟ್ಟಿದೆ, ರೂಢಿ ಆಗೋಗ್ಬಿಟ್ಟಿದೆ. ಸಂಬಂಧ ಇಲ್ಲದಿರೋ ಮ್ಯಾಟ್ರ್ಗಳು ಬರೋದು, ಈ ಥರದ್ದು ಕಾಂಟ್ರವರ್ಸಿಗಳು ಮಾಡೋದು ಏನಾಗುತ್ತೆ, ಹೀರೋಗಳಿಗೆ ಅಥವಾ ಹೀರೋಯಿನ್ಗಳಿಗೆ ಕೂತ್ಕೊಂಡಾಗ ಭಯ ಬರುತ್ತೆ. ಇವ್ರು ಯಾವ ಪ್ರಶ್ನೆ ಕೇಳ್ತಾರೋ. ಆಮೇಲೆ ನೀವುಗಳೆಲ್ಲರೂ ಅಷ್ಟು ಆತ್ಮೀಯತೆಯಿಂದ ಮನೆಗಳಿಗೆ ಹೋಗಿ ಸಂದರ್ಶನಗಳು ಮಾಡಿಕೊಂಡು ಅವ್ರು ನಿಮ್ಮ ಮನೆಗೆ ಬಂದು, ಹಬ್ಬಗಳಿಗೆ ಬಂದು ನಿಮ್ಮ ಜೊತೆಗಳಿಗೆ ಊಟ ಮಾಡಿರೋ ದಿನಗಳು ನಾವು ನೋಡಿದ್ದೀವಿ. ಆ ಸಂದರ್ಶನಗಳು ಬೇರೆ, ಆ ಲೇಖನಗಳು ಬೇರೆ. ಹಂಗಿತ್ತು. ಇವತ್ತು ಹಂಗಿಲ್ಲ ಸರ್, ಭಾಳ ಚೇಂಜ್ ಆಗಿದೆ.
ಇವತ್ತಿನ ದಿವಸ ಹೆಂಗಾಗಿದೆ ಅಂತಂದರೆ ಒಂದು ಸಂದರ್ಶನ ಮಾಡ್ಬೇಕಾದ್ರೆ ಇವ್ರು ಯಾವ ರೀತಿ ಕೇಳ್ತಾರೆ ಪ್ರಶ್ನೆ, ನೀವು ಅವರ ಸಂಸಾರದಲ್ಲಿ ಇನ್ವಾಲ್ವ್ ಆಗ್ತಿದ್ದಂಗೆ ಆಗಿನ ಪತ್ರಕರ್ತರು ಈಗಿನ ಪತ್ರಕರ್ತರು ಆಗಲ್ಲ. ಆದರೆ ಸಂಸಾರದ ವಿಚಾರಗಳನ್ನು ಆಚೆ ತರ್ತಾರೆ. ಹೆಂಡತಿಯ ವಿಚಾರ ಇರ್ಬೋದು, ಮಕ್ಕಳ ವಿಚಾರ ಇರ್ಬೋದು, ಅದನ್ನು ಕಾಂಟ್ರವರ್ಸಿ ರೂಪದಲ್ಲಿ ಆಚೆ ತರ್ತಾರೆ. ಇವೆಲ್ಲ ನೋಡಿದಾಗ ಒಬ್ಬ ನಾಯಕನಿಗಾಗಲಿ ಒಬ್ಬ ಕಲಾವಿದನಿಗಾಗಲಿ ಪತ್ರಕರ್ತರ ಮೇಲೆ, ಕೆಲವು ಪತ್ರಕರ್ತರ ಮೇಲೆ ಅಥವಾ ಈ ರೀತಿ ಕಾಂಟ್ರವರ್ಸಿ ಮಾಡೋ ಪತ್ರಕರ್ತರ ಮೇಲೆ ಅಭಿಮಾನ ಬಂದರೆ ಹೆಂಗೆ ಬರುತ್ತೆ ಸರ್? ವೈಯಕ್ತಿಕ ಜೀವನಗಳನ್ನು ಆಚೆ ತರ್ತಾರೆ. ಮಾಡಬಾರ್ದು. ಅವ್ರು 108 ಇರುತ್ತೆ. ಪರ್ಸನಲ್ ಲೈಫ್ ಎಲ್ಲ ತರ್ತಾ ಇದಾರಲ್ಲ, ಅದು ಏನಾಗೋಗ್ಬಿಟ್ಟಿದೆ, ಆ ವಾತಾವರಣ ಅವಾಗ ಹಿಂದೆ ಇರಲಿಲ್ಲ ನಿಮಗೆ. ತಪ್ಪುಗಳು ಆದರೂ ಕೂಡ ಅದು ಬೆಳಕಿಗೂ ಬರ್ತಿರ್ಲಿಲ್ಲ, ಪತ್ರಕರ್ತರ ಮೂಲಕ ಲೇಖನ ರೂಪದಲ್ಲೂ ಬರ್ತಿರ್ಲಿಲ್ಲ. ಅಷ್ಟು ಹಿತಕರವಾಗಿ ವಾತಾವರಣದಲ್ಲಿ ಉದ್ಯಮ ಬೆಳೀತಾ, ಸಮೃದ್ಧಿಯಾಗಿ ಬೆಳೀತಾ ಹೋಗುತ್ತೆ. ಇವಾಗ ಭಯ. ಒಂದು ಪತ್ರಿಕಾಗೋಷ್ಠಿ ಅಂದರೆ ಹೆರಿಗೆ ಇದ್ದಂಗೆ. ಯಾವಾಗ ಹೆರಿಗೆ ಆಗತ್ತಪ್ಪ, ಸುಖವಾಗಿ ಹೆರಿಗೆ ಆಗತ್ತಾ, ಆಪರೇಷನ್ ಆಗತ್ತಾ, ಮಗು ಉಳಿಯತ್ತಾ ಉಳಿಯಲ್ಲ ಅನ್ನೋ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಗ್ರೀನ್ ಹೌಸ್ನಲ್ಲೇ ಪ್ರೆಸ್ ಮೀಟ್ ನೋಡಿ ಸರ್, ಸ್ಟೇಜ್ ಮೇಲೆ ಏನು ಮಾತಾಡ್ತಾರೋ ಅದು ನಮಗೆ ಮೊದಲೇ ಗೊತ್ತಿರ್ತದೆ, ಇಂಥದ್ದು ಮಾತಾಡ್ತಾರೆ. ಆಮೇಲೆ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ, ಆ ಪದ್ಧತಿ ಈಗಿಲ್ಲ ಸರ್. ಎಷ್ಟು ಚೆನ್ನಾಗಿದೆ. ನೀವು ಹೇಳಿದ ಕಾಂಟ್ರವರ್ಸಿ ಎಲ್ಲ ಬಿಟ್ಟು ಅಲ್ಲಿ ತುಂಬ ಮುಖ್ಯವಾದ ವಿಚಾರ ಏನಿದೆಯೋ ಅದೆಲ್ಲ ನಾವೇ ಬರಿತಾ ಇದ್ವಾ. ಇವಾಗ ಕೆಲವರು ಮಾಡ್ತಾರೆ, ಈಗಲೇ ಕೆಲವರು ಅಭ್ಯಾಸ ಇದೆ. ಈಗ ಹೆಸರುಗಳು ಬೇಡ, ಕೆಲವರು ಪತ್ರಕರ್ತ ಇದ್ದಾರೆ, ದಿನಪತ್ರಿಕೆ ಪತ್ರಕರ್ತ ಇದ್ದಾರೆ. ಸೊ ಆ ಥರ ವಾತಾವರಣ ಇದ್ದಾಗ ಸಪ್ರೇಟಾಗಿ ಕೂರಿಸಿ ನಾಗೇಂದ್ರ ಅಂತೇಳಿ ಸಪ್ರೇಟಾಗಿ ಕೂರಿಸಿ ಕೆಲವ್ರು ಮಾಡ್ತಿದ್ದಾರೆ. ಅವಾಗೆಲ್ಲ ಒಂದು ಸಿನಿಮಾ ತೋರಿಸಿ ಪದ್ಧತಿ ಇತ್ತು. ಅವರಿಗೆ ನೆನಪಿರ್ಬೋದೇನೋ ಗೊತ್ತು. ಇದೇ ಗ್ರೀನ್ ಹೌಸಲ್ಲಿ ಸುಮಾರು ಸಾವಿರಾರು ಪ್ರೆಸ್ ಮೀಟ್ ಮಾಡಿಬಿಟ್ಟಿದ್ದೀವಿ. ಅವಾಗ ಸಿನಿಮಾ ನೋಡ್ಕೊಂಬಂದು ಚರ್ಚೆಗೆ ಕೂತ್ಕೊಂತಿದ್ವಿ ನಾವು. ಅಂದರೆ ಚಿತ್ರದಲ್ಲಿ ತಪ್ಪೇನಿದೆ, ಸರಿ ಏನಿದೆ ಅಂತ ಅದು ಚರ್ಚೆ ಆಗೋದು. ಇವಾಗ ಆ ಚರ್ಚೆ, ವಿಮರ್ಶಾ, ಸೆಮಿನಾರ್ಗಳು ಎಲ್ಲವೂ ಕಣ್ಮರೆ ಆಗೋದು. ಅವಾಗ ಸೆಮಿನಾರ್ ಅಂತ ಮಾಡ್ತಿದ್ವಿ, ನೆನಪಿರ್ಬೋದು. ಒಂದು ಚಿತ್ರ ಯಾಕೆ ಸೋಲ್ತು, ಯಾಕೆ ಗೆಲ್ತು ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡ್ತಿದ್ವಿ. ಅವಾಗೆಲ್ಲ ಕರೆಸಿ ಮಾತುಕತೆ ಆಡಿ ಅದನ್ನೇ ಒಂದು ಲೇಖನ ರೂಪದಲ್ಲೆಲ್ಲ ಅದರಲ್ಲೂ ಬರೋದು. ಆ ಪದ್ಧತಿನೇ ಇಲ್ಲ. ಇವಾಗ ಕೆಲವೆಲ್ಲ ನೆನಪುಗಳಾಗಿ ಉಳ್ಕೊಂಡ್ಬಿಡ್ತಾನೆ, ಅದೊಂದು ಬೇಸರ ಅಷ್ಟೆ. ಇದನ್ನೆಲ್ಲ ನೀವು ಪಾಯಿಂಟ್ಸ್ ಅನ್ನು ಸೇರಿಸ್ಕೊಂಡು ಒಂದು ಪುಸ್ತಕಕ್ಕೆ ಬರೀಬಹುದು ಸರ್. ಮಾಡ್ತಾ ಇದ್ದೀನಿ ಸರ್, ಪುಸ್ತಕ ಬರೀತಾ ಇದ್ದೀರಿ? ಹೌದು. ಪ್ರಚಾರಕರ್ತನ ಹೆಜ್ಜೆಗಳು ಅಂದ್ಬಿಟ್ಟು ನಂದೇನೆ ಪರ್ಸನಲ್ ಒಂದು, ಅಂದ್ರೆ ನನ್ನ ಅನುಭವಗಳು ಸಾಕಷ್ಟು ಇದ್ದಾವೆ. ಪತ್ರಕರ್ತ ಜೊತೆಲಿ, ಉದ್ಯಮ ಜೊತೆನಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಅನುಭವ ಇದೆ. ಕಹಿ ಅನುಭವ ಇದೆ, ಸಿಹಿನೂ ಇದೆ. ಸಿಹಿ ಹೆಚ್ಚಿದೆ ನನಗೆ. ಸೊ ಅದನ್ನ ಇಟ್ಕೊಂಡು ಅಂದರೆ ಎಲ್ಲ ಅಂದರೆ ಪತ್ರಿಕಾಗೋಷ್ಠಿ ಆಯಿತು, ನಾನು ಹಂಗೆ ಆ ಥರದ ವಿಚಾರಗಳಲ್ಲ. ಅಂದರೆ ನಡೀಬಾರ್ದಂಥ ಘಟನೆಗಳು, ನಡೆದಂಥ ಘಟನೆಗಳು, ಆಮೇಲೆ ಆತ್ಮೀಯತೆ ಘಟನೆಗಳು ಕೆಲವೊಂದನ್ನು ಇಟ್ಕೊಂಡು ಸುಮಾರೊಂದು 450 ಪುಟ ಬರೆದಿಟ್ಟಿದ್ದೀನಿ. ಸೊ ಅದನ್ನು ಇನ್ನೊಂದು ಸ್ವಲ್ಪ ಬರೆದು ಯಾವುದೋ ಒಂದು ಕಾಲಾವಕಾಶಕ್ಕೆ ಕಾಯ್ತಾ ಇದ್ದೀನಿ. ಆ ಕಾಲಾವಕಾಶ ಬಂದ ತಕ್ಷಣ ಅದನ್ನು ಪುಸ್ತಕದ ರೂಪದಲ್ಲಿ ನಿಮ್ಮ ಸಹಕಾರದಿಂದನೇ. ಖಂಡಿತ. ಏನಂದರೆ ಅದು ಎವರ್ ಗ್ರೀನ್ ದಾಖಲೆ ಆಗಿರ್ತದೆ. ಯಾವತ್ತಿದ್ರೂ ಕೂಡ ಅದೊಂದು ದೊಡ್ಡ ದಾಖಲೆ ಆಗ್ತದೆ. ಅಂದರೆ ಬೇರೆ ಯಾರೋ ಬರೆಯೋದಲ್ಲ, ಈ ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ ಒಬ್ಬ ಪ್ರಚಾರಕರ್ತರು ಬರೆಯೋದು. ಸೊ ಸ್ವಂತ ಅನುಭವಗಳನ್ನು ಈಗ ದಿನೇಶ್ ಅವರು ಹೇಳಿದ್ದು ಇದೆಯಲ್ಲ, ಪ್ರೇತದ್ದು, ಎಷ್ಟು ಚೆನ್ನಾಗಿದೆ. ಅಂದರೆ ಅವಾಗಿನ ಇಂಟ್ರೆಸ್ಟಿಂಗ್ ಆಗಿರೋಂಥದ್ದು. ಅವಾಗಿನ ಮಾಧ್ಯಮ ಉದ್ಯಮದ ಕನಸುಗಳು ಅಂತ ಒಂದು 80 ಪೇಜ್ ಬರೆದಿಟ್ಟಿದ್ದೀನಿ. ಅಂದರೆ ಪತ್ರಕರ್ತರು ಯಾವ ರೀತಿ ಕನಸು ಕಾಣ್ತಿದ್ರು, ಈ ರೀತಿ ಸಿನಿಮಾಗಳು ಬರ್ಬೇಕು. ಅಂದರೆ ನೀವುಗಳು ಎಷ್ಟೋ ಸಿನಿಮಾಗಳು ಸ್ಕ್ರಿಪ್ಟ್ ಲೆವೆಲಲ್ಲಿ ಈ ರೀತಿ ಮಾಡು, ಹಿಂಗೆ ಮಾಡಕ್ಕೆ ಹೋಗ್ಬೇಡ ಅಂತೇಳಿ ಸಜೆಷನ್ ಕೊಟ್ಟರು. ಇದೇ ಜನಾರ್ದನ ಹೋಟ್ಲ್ 100 ಎಕ್ಸಾಂಪಲ್ ಬೇಕಾದ್ರೆ ನಾನು ಕೊಡ್ತೀನಿ. ಇದೇ ಮೋತಿ ಮಾಲಲ್ಲಿ ಇತಿಹಾಸ ಇದೆ. ಅವಾಗ ಆ ಥರ ವಾತಾವರಣ ಕೂಡ ಇತ್ತು. ಅವಾಗಿನ ಉದ್ಯಮ ಮತ್ತು ಪತ್ರಿಕೋದ್ಯಮ ಮತ್ತು ಉದ್ಯಮದೇನಿತ್ತು ಆ ಸಂಬಂಧಗಳ ಬಗ್ಗೆ, ಸಲಹೆ ಮತ್ತು ಸೂಚನೆಗಳ ಬಗ್ಗೆ 80 ಪೇಜಿನಷ್ಟು ಬರೆದಿಟ್ಟಿದ್ದೀನಿ. ಅದು ಬೇರೆ ಬರೆದಿದ್ದೀನಿ, ಸೆಕ್ಷನ್ಸೇ ಬೇರೆ ಬರೆದಿದ್ದೀನಿ. ಪುಸ್ತಕದಲ್ಲಿ ಬೇರೊಂದು ಅಧ್ಯಾಯ ಆಗಿ ಬರುತ್ತೆ. ಆತ್ಮೀಯತೆಯ ಸಂಬಂಧಗಳು ಅದೊಂದು ಬರೆದಿಟ್ಟಿದ್ದೀನಿ. ಆತ್ಮೀಯತೆ ಹೆಂಗಿತ್ತು, ಮಾಧ್ಯಮ ಉದ್ಯಮ ಜೊತೆಲಿ ಹೆಂಗೆ ಆತ್ಮೀಯತೆ ಹೆಂಗಿತ್ತು ಅನ್ನೋದು ಅದನ್ನು ಬೇರೆ ಅಂದರೆ ಸೆಕ್ಷನ್ ವೈಸ್ ಬರೆದಿಟ್ಟಿದ್ದೀನಿ. ಯಾರಿಗೆ
ಯಾವ್ದು ಇಷ್ಟ ಆಗುತ್ತೋ ಅದು ಓದ್ಕೋಬೋದು. ಓಕೆ. ಅದು ಎಲ್ಲವೂ ಓದೋದಕ್ಕಿಂತನೂ ಅದು ಓದ್ಕೋಬೋದು, ಅದನ್ನು ಮಾಡಿಟ್ಟಿದ್ದೀನಿ. ಲೇಖನದ ತೂಕಗಳು ಅಂತ ಅಂದರೆ ಕೆಲವೊಂದು ಲೇಖನಗಳು ಭಾಳ ನಿಮಗೆ ಗೊತ್ತಿಲ್ಲದೆ ನೀವೇ ಬರ್ದಿರೋಂಥ ಲೇಖನಗಳು, ಕೆಲವು ದೊಡ್ಡ ದೊಡ್ಡ ಲೇಖನಗಳಿವೆ, ಭಾಳ ತೂಕವಾದಂಥ ಲೇಖನಗಳು. ಅದನ್ನೇ ಸಪ್ರೇಟಾಗಿ ಅದರಲ್ಲಿ ಒಂದು ಎರಡೆರಡು ಪ್ಯಾರಾ ತೊಗೊಂಡು ಕಟಿಂಗ್ಸ್ ನನ್ನ ಹತ್ರ ಇದೆ, ಕಟಿಂಗ್ಸ್ಗಳು ಇಟ್ಟಿದ್ದೀನಿ. ಆ ಕಟಿಂಗ್ಸ್ಗಳು ಇಟ್ಕೊಂಡೇ ಸಪ್ರೇಟಾಗಿ ಮಾಡಿದ್ದೀನಿ. ಒಂದು ಒಳ್ಳೆ ಪುಸ್ತಕ ಥರ ಆಸೆ. ಖಂಡಿತ ಆಗುತ್ತೆ. ಈಗ ನಮ್ಮ ಗುರುಗಳು ಗುರುರಾಜ್ಯ ಅವರ ಫಾದರ್ ರಾಜ್ಕುಮಾರ್ ಬಂದು ಒಂದು ಸಿನಿಮಾ ಮಾಡಿ ಅಂತೇಳಿ ಹೇಳಿದರು ಅಲ್ವಾ? ಅದು ಬೇರೆ ರೀತಿಯಲ್ಲಿ ಕೈ ತಪ್ಪೋಯ್ತು ಬಿಡಿ, ಅದು ಬಂಗಾರದ ಮನುಷ್ಯನ ಕತೆ. ನಿಮಗೆ ಹಾಗೆ ಯಾರೋ ಬರಲಿಲ್ವಾ? ಬಂದರು ಸರ್, ಆದರೆ ನಾನು ಮಾಡಿದೆ, ಒಂದು ಸಿನಿಮಾ ಮಾಡಿದೆ, ಕಾವೇರಿ ತೀರದಲ್ಲಿ ಅಂತ ಒಂದು ಸಿನಿಮಾ. ಎಸ್ ನಾರಾಯಣವ್ರು ತುಂಬ ಕೋಆಪ್ರೇಟ್ ಮಾಡಿದ್ರು. ಓಕೆ. ಆಮೇಲೆ ನನ್ನ ಪಾಲ್ದಾರರು ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಸಿನಿಮಾ ಮಾಡಿದೆ. ನನಗೆ ಸಾಂಗ್ ಸೂಪರ್ ಹಿಟ್ಟು. ಸಿನಿಮಾ 50 ದಿವಸ ಆ ಕಾಲದಲ್ಲಿ. ಒಬ್ಬ ಹಂಚಿಕೆದಾರ, ಹೆಸರು ಬೇಡ, ಒಬ್ಬ ಹಂಚಿಕೆದಾರ ಮಾಡಿದ್ದು ಮೋಸಕ್ಕೆ ಆ ಕಾಲಕ್ಕೆ 11 ಲಕ್ಷ ಕಳ್ಕೊಂಡು ಕೈ ಸುಟ್ಕೊಂಡಿದ್ದು. 11 ಲಕ್ಷ ಕೈ ತೊಳ್ದು 2-3 ಲಕ್ಷದಲ್ಲಿ ಸಿನಿಮಾ ಆಗುವಂಥ ಕಾಲನ ಅದು? ಇಲ್ಲ, 18 ಲಕ್ಷಕ್ಕೆ ಫಸ್ಟ್ ಕಾಪಿ. ಓಕೆ. 18 ಲಕ್ಷಕ್ಕೆ ಫಸ್ಟ್ ಕಾಪಿ ಬರ್ತಾ ಇದ್ದಂಥ ಕಾಲ. ಅವ ಎಸ್ ನಾರಾಯಣ ನನಗೂ ಆ್ಯಕ್ಚುಲಿ ಸೂಪರ್ ಹಿಟ್ ಜೋಡಿಗಳನ್ನೇ ಇಟ್ಕೊಂಡು ಮಾಡಿದವ. ಎಸ್ ನಾರಾಯಣ, ರಘುವೀರ್, ಚೈತ್ರದ ಪ್ರೇಮಾಂಜಲಿ ಹಿಟ್ ಆದಂಥ ಸಮಯ ಆಯ್ತಾ. ಆ ಟೈಮಲ್ಲಿ ಈ ಕಾಂಬಿನೇಷನ್ ಒಂದು ಸಿನಿಮಾ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಅವಾಗ ಮಾಡಿದ್ದು. ಆ ವಿಜಯಾನಂದ್ ಮ್ಯೂಸಿಕ್ ಮಾಡ್ತಾರೆ. ಎಲ್ಲ ಸಾಂಗ್ ಇವತ್ತಿಗೂ ಸೂಪರ್ ಹಿಟ್ ಸಾಂಗ್ಸ್. ಕಾವೇರಿ ತೀರದಲ್ಲಿ ಚೆನ್ನಾಗೂ ಬಂತು, ಸಿನಿಮಾನು ಚೆನ್ನಾಗಿ ಬಂತು. ಆಡಿಯೋ ರೇಟ್ಸ್ ಆ ಕಾಲಕ್ಕೆ 40,000 ರೂಪಾಯಿ ಕೊಟ್ಟು ತೊಗೊಂಡಿದ್ದಾರೆ. ಅವಾಗ ಒಳ್ಳೆ ರೇಟ್ ಆಯಿತು. ಅವಾಗ ಒಬ್ಬ ಹಂಚಿಕೆದಾರ ನಂಬ್ಕೊಂಡು ಫೈನಾನ್ಸ್ ಮಾಡ್ತಾನೆ. ಅವನು ಫೈನಾನ್ಸ್ ಮಾಡಿದಾಗ ಬಡ್ಡಿ ಆಗಿರುತ್ತೆ. ಸಿನಿಮಾ ಇದೇ ವಸಂತ್ ಕಲರ್ ಲ್ಯಾಬಲ್ಲಿ ಶೋ ಆಗ್ತೀವಿ. ಸಿನಿಮಾ ನೋಡ್ತಾನೆ, ನೋಡ್ಬಿಟ್ಟು ಅದ್ಭುತವಾಗಿ ಬಂದಿತ್ತು ಸಿನಿಮಾ. ಅದಕ್ಕೆ ಏನು ಮಾಡ್ತಾನೆ, ಬಡ್ಡಿ ಬಿಟ್ಬಿಡ್ತೀನಿ ನಾನು, ನನ್ನ ಪಾಲ್ದಾರನ ತಗೊಳ್ಳಿ, ನಾನೇ ಫರ್ದರ್ ಇನ್ವೆಸ್ಟ್ಮೆಂಟ್ ಎಲ್ಲ ನಾನು ಮಾಡ್ತೀನಿ, ರಿಲೀಸ್ಗೆ ಏನೇನು ಬೇಕೋ, ಫಸ್ಟ್ ಕಾಪಿ ತೆಗಿಯೋಕ್ಕೆ ಏನು ಬೇಕೋ. ಅವಾಗೆಲ್ಲ ಪ್ರಿಂಟ್ ತೆಗಿಬೇಕಾಗಿತ್ತು. 15 ಪ್ರಿಂಟ್ 16 ಪ್ರಿಂಟ್ ನಾನೇ ತೆಗಿಸ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ನಾನು ಯೋಚನೆ ಮಾಡ್ತೀನಿ, ಸುಮ್ಮನೆ ಬಡ್ಡಿ ಕಟ್ಟೋ ಬದಲು ಅದನ್ನೇ ಪ್ರಾಫಿಟ್ ಅಂತ ಕೊಟ್ಟರೆ ನನಗೂ ಫೈನಾನ್ಸ್ ಕಡಿಮೆ ಆಗುತ್ತಲ್ವ ಅಂದ್ಬಿಟ್ಟು ಒಪ್ಕೊಂಡ್ಬಿಡ್ತೀನಿ. ಒಪ್ಕೊಂಡಾಗ ಮ್ಯೂಚುವಲ್ ಅಗ್ರಿಮೆಂಟ್ ಆಗುತ್ತೆ. ಅಗ್ರಿಮೆಂಟಲ್ಲಿ ಸೈನಿಂಗ್ ಅಥಾರಿಟಿನ ಅವನೇ ತೊಗೊಂಡ್ಬಿಟ್ಟಿರ್ತಾನೆ. ರಿಲೀಸ್ ದಿನ ಗೊತ್ತಾಗತ್ತೆ 3 ಏರಿಯಾ ಮಾರ್ಬಿಟ್ಟಿದ್ದಾನೆ ಅಂತೇಳಿ. ಅಲ್ಲಿವರೆಗೂ ಗೊತ್ತಾಗಿರೋದು ನನಗೆ. ಅನ್ಯಾಯ ಮಾಡ್ದ. ಅದು ಕೋರ್ಟಲ್ಲಿ ಕೇಸ್ ನಡೀತು. ಚೇಂಬರ್ನವ್ರಿಗೆ ಕೋಆಪ್ರೇಟ್ ಮಾಡಿದ್ರು. ಚೇಂಬರ್ಲಿ ನನ್ನ ಕಡೆಗೆ ಜಯ ಆಯಿತು. ನಾಗೇಂದ್ರ 9 ಲಕ್ಷ ಕೊಡಬೇಕು ಅಂತ ಅನ್ನೋದಾಯಿತು. ಅದನ್ನು ಕೋರ್ಟ್ಗೆ ಹಾಕಿ ಮೈಸೂರಲ್ಲೇ ನಾನು ಕೇಸ್ ನಡೆಸಿ ಅಲ್ಲಿ KJ ಕುಮಾರ್ ಅಂತ ಇವತ್ತಿನ ಪತ್ರಕರ್ತರು ಏನಿದ್ದಾರೆ, ಇವತ್ತಿಲ್ಲ ಅವ್ರು ನಮ್ಮ ಜೊತೆಯಲ್ಲಿ, ಅವ್ರು ನಾನು ನೆನೆಸ್ಕೋಬೇಕು. ಅವತ್ತು ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ, ಬೆಂಗಳೂರಿಂದ ಮೈಸೂರು ಹೋಗಿ ಬಸ್ ಚಾರ್ಜಿಗೆ ದುಡ್ಡಿರಲಿಲ್ಲ. ಅಂಥ ಟೈಮಲ್ಲಿ ಆ ವ್ಯಕ್ತಿ ತುಂಬ ಸಹಾಯ ಮಾಡಿದ್ರು. KJ ಕುಮಾರ್ ನನಗೆ ಹೌದಾ ಕರ್ಕೊಂಡೋಗಿ ಲಾಯರ್ ಹತ್ರ ಬಿಡ್ತಾರೆ. ಲಾಯರ್ ಹತ್ರ ಬಿಟ್ಬಿಟ್ಟು, ನಾಗೇಂದ್ರ ನನ್ನ ಆತ್ಮೀಯ ಗೆಳೆಯ, ಅವನು ಕೇಸು ಆರ್ಬಿಟ್ರೇಟರ್ಸು ಫಿಲ್ಮ್ ಚೇಂಬರ್ನವರು ಜಯ ಕೊಟ್ಟಿದ್ದಾರೆ ಅವನಿಗೆ, ಅವನಾದರೂ ದುಡ್ಡು ಕೊಡ್ತಾ ಇಲ್ಲ. ಫಿಲ್ಮ್ ಚೇಂಬರ್ನವ್ರು ಕೇಸ್ ನಡ್ಸೋಕ್ಕಾಗಲ್ಲ, ದೇ ಕ್ಯಾನ್ ಗಿವ್ ಜಡ್ಜ್ಮೆಂಟ್, ಅದು ಫರ್ದರ್ ಇವರೇ ಮಾಡಬೇಕು. ಇವ್ರ ಕೇಸನ್ನ ನೀವು ನಡೆಸ್ಕೊಡ್ಬೇಕು, ಗೆಲ್ಸ್ಕೊಡ್ಬೇಕು. ಭಟ್ರು ಅಂತ ಒಬ್ಬರಿದ್ದು ಮೈಸೂರಲ್ಲಿ, ಅವ್ರದ್ದು ಕರ್ಕೊಂಡೋಗಿ ಹೇಳ್ತಾರೆ, ಹೊರತು 1 ರೂಪಾಯಿ ಫೀಸ್ ತೊಗೋಬಾರ್ದು, ಅದೇನು ಫೀಸ್ ಆಗುತ್ತೋ ನಾನು ಕೊಡ್ತೀನಿ, ನೀವು ಕೇಸ್ ಗೆಲ್ಸ್ಕೊಡ್ಬೇಕು ಅವ್ರಿಗೆ. ಅವನೇನು ಕೇಳ್ಕೊಡ್ದು ನೀವು, ಅವ್ರ ಕೇಸಲ್ಲಿ ಗೆಲ್ಲಬೇಕು, ಅವ್ರ ದುಡ್ಡು ವಾಪಸ್ ಬರಬೇಕು. ಏನು ದೊಡ್ಡ ವ್ಯಕ್ತಿ ಸರ್. ಆಯಿತಾ. ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಮತ್ತೆ ಅವ್ರಿಗೆ ಅವತ್ತಿನ ದಿವಸ ಒಂದು ಅಡ್ವಾನ್ಸು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆಚೆ ಬರ್ತಾರೆ. ಆಚೆ ಬಂದು ಅಲ್ಲೊಂದು ದುರ್ಗಾ ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ದೇವ್ರನ್ನ ಕೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ನಿಮ್ಮ ಮನೆ ದೇವ್ರು ಯಾವುದು? ಅಂಬಾಭವಾನಿ. ನೋಡಿ, ಹೆಣ್ಣು ದೇವ್ರ ಮನೆಗೆ ಕರ್ಕೊಂಬಂದಿದ್ದೀನಿ, ದೇವಸ್ಥಾನ ಕರ್ಕೊಂಬಂದಿದ್ದೀನಿ ಅಂತೇಳಿ ನಿಲ್ಲಿಸ್ಬಿಟ್ಟು ಪ್ರಮಾಣ ಮಾಡಿಸ್ತಾರೆ.
ದಯವಿಟ್ಟು ಈ ವಿಚಾರನ ನೀವು ಯಾರ ಮುಂದೆ ನೀವು ಹೇಳ್ಕೊಡ್ದು, ನಾನು ಸಹಾಯ ಮಾಡ್ತೀನಿ ಹೇಳ್ಕೊಡ್ದು ನೀವು ಅಂತ ಹೇಳ್ತಾರೆ. ಅವರು ಸತ್ತಿದ್ದ ದಿವಸನೇ ನಾನು ಬಾಯ್ ಬಿಟ್ಟಿದ್ದು ಸರ್, ಅಲ್ಲಿವರೆಗೂ ಯಾರ ಹತ್ರನೂ ಬಾಯ್ ಬಿಟ್ಟಿಲ್ಲ. ಕೇಸ್ ಗೆಲ್ಲಿಸ್ಕೊಡ್ತಾರೆ ನನಗೆ. ಕೋರ್ಟಿಂದ ನನಗೆ 7 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗತ್ತೆ. ಅವನು ನಂಗೆ ಲಾಸ್ ಆಯಿತು ಹಾಗೆ ಹೀಗೆ ಅಂತ ಪಿಟಿಷನ್ ಹಾಕ್ತಾನೆ. 7 ಲಕ್ಷ ರೂಪಾಯಿ ನನಗೆ ಕೋರ್ಟಿಂದ ಆರ್ಡರ್ ಆಗುತ್ತೆ, ಕೊಡ್ತಾನೆ. ಅದನ್ನು ಬೆಂಗಳೂರು ಬಂದು ಸೆಟ್ಲ್ ಆಗತ್ತೆ. ನನಗೆ ಎಷ್ಟು ಆ ಟೈಮಲ್ಲಿ ಸಹಾಯ ಆಯಿತು ಅಂತಂದರೆ, ನನ್ನ ಜೀವನಕ್ಕೆ ಕತ್ತಲೆಯಲ್ಲಿ ಕೂತಿದ್ದವನಿಗೆ ಒಂದು ಬೆಳಕು ಹಚ್ಕೊಟ್ಟಂಥ ವ್ಯಕ್ತಿ ಅವರು. ಅದಾದಮೇಲೆ ನಾನು 2 ವರ್ಷ ಪರದಾಡಿದ್ದೀನಿ ಸರ್ ಪಿ ಆರ್ ಒ ಕೆಲಸ ಮಾಡೋಕ್ಕೆ. ಯಾಕೆಂದರೆ ನಾಗೇಂದ್ರ ಪ್ರೊಡ್ಯೂಸರು ಅವನಿಗೇನು ಕೆಲಸ ಕೊಡೋದು, ಎಂಥ ಇಂಡಸ್ಟ್ರಿಲಿ ನಾಗೇಂದ್ರ ಪ್ರೊಡ್ಯೂಸರ್ ಆಗಿದ್ದಾರೆ. ರೇ ನೀವು ಪ್ರೊಡ್ಯೂಸರು ನಿಮ್ಗೆ ನಾವು ಪಿ ಆರ್ ಒ ಕೆಲಸ ಕೊಡೋಕ್ಕಾಗ್ತೇನೆ ರೀ. ಐ ಸಫರ್ಡ್ ಲಾಟ್. ತುಂಬ ಕಷ್ಟ. ಕೆಲಸನೇ ಇಲ್ಲ 2 ವರ್ಷ. ಕೊಟ್ಟ ದುಡ್ಡಲ್ಲಿ ನಾನು ಸಾಲ ತೀರಿಸ್ಕೊತೀನಿ, ಮನುಷ್ಯ ಆಗ್ತೀನಿ ಒಂದು ರೇಂಜ್ಗೆ. ಅಂದ್ರೆ 75 ಭಾಗದಷ್ಟು ಸಾಲ ತೀರಿಸ್ಕೊತೀನಿ, ಮನುಷ್ಯ ಆಗ್ತೀನಿ, ವೃತ್ತಿ ಸಿಗ್ತಾ ಇಲ್ಲ. ಆಮೇಲೆ ನನಗೊಂದು 6 ತಿಂಗಳು ಬೇಕಾಯ್ತು. ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ನಿಜ ಸ್ಥಿತಿ ಹೇಳ್ಕೊಳ್ತೀನಿ. ಎಲ್ಲರ ಹತ್ರ ಹೇಳ್ಕೊಂಡಾಗ ಪ್ರಾರಂಭ ಆಗತ್ತೆ. ಈ ಗಳಿಗೆವರೆಗೂ ಭಗವಂತ ನಿಲ್ಸ ಸರ್, ಇವತ್ತು 27 ಸಿನಿಮಾ ನನ್ನ ಕೈಲಿದೆ. ಈ ವಯಸ್ಸಲ್ಲೂ 27 ಸಿನಿಮಾ ಮಾಡ್ತಾ ಇದ್ದೀನಿ. ಒಂದಿಬ್ರು ಹುಡುಗರು ಆ್ಯಡ್ ಏಜೆನ್ಸಿನೂ ಮಾಡ್ಕೊಟ್ಟಿದ್ದೀನಿ, ಅವ್ರ ಲೈಫಲ್ಲೂ ಸೆಟ್ಲ್ ಮಾಡಿದ್ದೀನಿ. ತೃಪ್ತಿ ಇದೆ. ನಿಮ್ಮಂಥ ಸ್ನೇಹಿತರು ಇನ್ನೂ ನನ್ನ ಜೊತೆಲಿ ಇದ್ದೀರಲ್ಲ, ಸಾಕು ಸರ್, ನನಗೆ ಇನ್ನೇನು ಬೇಡ. ಒಂದು ಆಫೀಸ್ ಮಾಡ್ಕೊಂಡಿದ್ರಿ ಗಾಂಧಿನಗರದಲ್ಲಿ. ಅಲ್ಲಿ ನಮ್ಮ ಗೆಳೆಯರೆಲ್ಲ ಬರ್ತಾ ಇದ್ರು, ಅಂದರೆ ಪಿ ಆರ್ ಒ ಗೆಳೆಯರು ಅಲ್ವಾ? ಅವರೆಲ್ಲ ಹೇಗಿದ್ದಾರೆ ಈಗ? ತುಂಬ ಕಷ್ಟದಲ್ಲಿದ್ದಾರೆ ಸರ್, ತುಂಬ ಕಷ್ಟದಲ್ಲಿದ್ದಾರೆ. ಯಾಕೆ ಅದು ಸರ್? ಈಗ ಏನಾಗಿತ್ತು, ಹೊಸ ಪಿ ಆರ್ ಒಗಳು ಅಂತ ಕೆಲವರು ಹುಟ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ವೃತ್ತಿ ಬೆಲೆ ಗೊತ್ತಿಲ್ಲ, ದುಡ್ಡಿಗಾಗಿನೇ. ಅವ್ರಿಗೆ ಪ್ರಚಾರಕರ್ತರ ಕೆಲಸ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆಮೇಲೆ ಆ ವೃತ್ತಿ ಬಗ್ಗೆ ಗೌರವ ಇಲ್ಲ. ಬೇಸಿಕ್ ಆಗಿ ದುಡ್ಡಿಗಾಗೆ ಬಂದಿದ್ದಾರೆ. ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂದರೆ, ನಾವು ಸುದಿಂದ ಅವರು ಮೂಲ ಈ ವೃತ್ತಿಯನ್ನು ಗಟ್ಟಿ ಮಾಡಿದಂಥ ವ್ಯಕ್ತಿ, ಸೃಷ್ಟಿ ಮಾಡಿದಂಥ ವ್ಯಕ್ತಿ ಅಂತಲ್ಲ, ಗಟ್ಟಿ ಮಾಡಿದಂಥ ವ್ಯಕ್ತಿ ಸುಧೀಂದ್ರ ಅವರು. ನಾವು ವೃತ್ತಿಯನ್ನು ಗಟ್ಟಿ ಮಾಡಿದಂಥ ವ್ಯಕ್ತಿ, ವೃತ್ತಿಯನ್ನು ಸೃಷ್ಟಿ ಮಾಡಿದವರು ಅವರು. ಆದರೂ ಕೂಡ ನಾವೊಂದು ಅಸೋಸಿಯೇಷನ್ ಅಂತ ಮಾಡಿಕೊಂಡು ಯಾರೇ ಮಾಡಲಿ ಒಂದು ಸಿನಿಮಾಗೆ ಇಂತಿಷ್ಟು ಅಂತ ತಗೊಳ್ಳಿ ಅಂತ ಫಿಕ್ಸ್ ಮಾಡಿದ್ವಿ. ಅದ್ರ ಕಡಿಮೆ ಯಾರೂ ತಗೋತಾ ಇರಲಿಲ್ಲ. ಇವಾಗ ಬರೀ 5,000 ರೂಪಾಯಿಗೆ 8,000 ರೂಪಾಯಿಗೆ ಸಿಕ್ಕಿದಷ್ಟು ದುಡ್ಡಿಗೆ ಸಿನಿಮಾಗಳು ಮಾಡಿಬಿಟ್ಟು, ಸೊ ಉಳಿದ ನಿಷ್ಠೆಯಿಂದ ಯಾರು ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಹೆಸರು ಹೇಳಬೇಡ, ಹೆಸರು ಹೇಳಬೇಡ, ಒಂದು 3-4 ಜನ ನಮ್ಮ ಕೊಲೀಗ್ಸ್ ಯಾರಿದ್ದಾರೆ, ಪ್ರಚಾರಕರ್ತರು, ತುಂಬ ಕಷ್ಟದಲ್ಲಿದ್ದಾರೆ ಸರ್. ಕಷ್ಟದಲ್ಲಿದ್ದಾರೆ ಅಂದರೆ ಜೀವನ ನಡೆಸೋದೇ ಕಷ್ಟ ಆಗಿದೆ. ಸಿನಿಮಾ ಇಲ್ಲವೇ ಇಲ್ಲ, ಒಂದು ಸಿನಿಮಾಗಳು ಇಲ್ಲ ಅವರಿಗೆ. ಹೇಳ್ಕೊಳಕ್ಕೆ ತುಂಬ ಬೇಸರ ಆಗತ್ತೆ. ಚೆನ್ನಾಗಿದ್ದವರು ಅವರೆಲ್ಲ, ಚೆನ್ನಾಗಿ ಮಾಡ್ತಾ ಇದ್ದವರು, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದವರು, ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು. ಇವತ್ತಿನ ದಿವಸ ಜೀವನದ ಬಗ್ಗೆ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತಿನ ದಿವಸ. ಅದೊಂದು ಬೇಸರ ಸಂಗತಿ ನಮ್ಮ ವೃತ್ತಿಯಲ್ಲಿ. ತುಂಬ ಸಹಾಯ ಮಾಡ್ತೀರಂತ ನನಗೆ ಗೊತ್ತು. ಏನಿಲ್ಲ ಸರ್, ಅಲ್ಲ, ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಇದ್ರೂ ಕೂಡ ಯಾವುದೋ ಒಂದು ಹಂತದಲ್ಲಿ ಇನ್ನೊಬ್ಬರು ಯಾರೋ ಸಹಾಯ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ನಿಮ್ಮ ಅನುಭವ ಹೇಳ್ಕೊಂಡ್ರೆ ಏನು ಆ ಥರ ಏನಿಲ್ಲ ಸರ್. ಆ ಥರ ಏನಂದರೆ, ಅದೇ ಹೇಳಿದ ನಮ್ಮ ತಂದೆ ಆರಂಭದಲ್ಲಿ ಹೇಳಿದ್ರು ಅಂತ ಹೇಳಿದ್ನಲ್ಲ, ನಿನ್ನ ಕೈಲಾದರೆ ಸಹಾಯ ಮಾಡು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡ ಅಂತ ಹೇಳಿದ್ರು. ಅದನ್ನೆಲ್ಲ ಒಂಚೂರು ಸಣ್ಣ ಪುಟ್ಟ ಪಾಲಿಸ್ತೀನಿ. ನನ್ನಿಂದ ಅಂಥ ದೊಡ್ಡ ಸಹಾಯನೂ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಏನು ಸಣ್ಣ ಪುಟ್ಟ ಮಾಡಿರ್ಬೋದು, ಅದು ನನಗೆ ಸ್ವಲ್ಪ ಹೆಂಗೆ ಹೇಳು ಸರ್, ಬೇರೆಯವ್ರ ಥರ ಗಟ್ಟಿ ಮನಸ್ಸಿಲ್ಲ ನನಗೆ. ಹೆಂಗೆ ಹೇಳು, ಯಾರ ಕಷ್ಟದಲ್ಲಿದ್ದಾರೆ ಅಂತಂದರೆ ಇವರೇ ಅಂತಲೇ ಅಲ್ಲ. ನಾನು ಎಷ್ಟೋ ನಿರ್ಮಾಪಕರುಗಳಿಗೆ ಕೊನೆಗೆ 20,000-30,000 ಬ್ಯಾಲೆನ್ಸ್ ಇರೋ ನಿರ್ಮಾಪಕರುಗಳಿಗೆ ನಾನು ಕೇಳೋಕ್ಕೂ ಹೋಗಲ್ಲ. ರಿಲೀಸ್ ಆದಮೇಲೆ ಏನು ಬರಲಿಲ್ಲ ಅಂದರೆ ಇವತ್ತಿನವರೆಗೂ ನನ್ನ ಜೀವನದಲ್ಲಿ ನಾನು ವೃತ್ತಿ ಹಣೆ ಹೇಳ್ತೀನಿ, ನಾನು ಬ್ಯಾಲೆನ್ಸ್ ಕೊಡಿ ಅಂತ ನಾನು ಇವತ್ತಿನವರೆಗೂ ನಾನು ಕೇಳಿಲ್ಲ. 20,000 ಯಾಕೆಂದರೆ ಅವ್ರಿಗೆ ಬಂದಿರಲ್ಲ ದುಡ್ಡು, ಎಲ್ಲಿಂದ ಕೇಳಿದ್ದೆ, ಬಿಟ್ಬಿಟ್ಟಿದ್ದೀನಿ.
ನನ್ನ ಸ್ವಭಾವ ಆ ರೀತಿ ಬೆಳ್ಕೊಂಬಂದಿದೆ. ಇನ್ನು ಮುಂದೆ ಭಗವಂತ ಎಷ್ಟು ವರ್ಷ ನನ್ನನ್ನು ಬದುಕಿಸಿರ್ತಾನೋ ಅಷ್ಟು ವರ್ಷ ನನ್ನ ಕೈಲಾದ ಸಹಾಯ ಮಾಡ್ಕೊಂಡೇ ಹೋಗ್ತೀನಿ ಸರ್. ಅದು ನಾ ತಿನ್ನೋ ಅನ್ನದಲ್ಲಿ ಒಂದು ತುತ್ತು ಕೊಟ್ಟರೆ ಏನು ನಾನೇನು ಕಳ್ಕೊಳ್ಳಲ್ಲ ಸರ್, ಏನು ಕಳ್ಕೊಳ್ಳಲ್ಲ. ವಂಡರ್ಫುಲ್. ಈಗ ಏನಾದರೂ ಸಿನಿಮಾ ಮಾಡ್ಬೇಕು ಅಂತ ಏನಾದರೂ ಆಸೆ ಇದೆಯಾ? ಖಂಡಿತ ಸತ್ಯ ಆ ಥರದ ತಪ್ಪು ಮಾಡ್ಲಿಕ್ಕೆ ಹೋಗಲ್ಲ ಸರ್. ಕೆಲವು ನಿರ್ಮಾಪಕರು ಮನೆ ಮಾರ್ಕೊಂಡ್ರ ಇತಿಹಾಸ ಇದೆ, ಹೆಂಡತಿ ಮೈ ಮೇಲೆ ಒಡವೆ ಮಾರ್ಕೊಂಡ್ರ ಇತಿಹಾಸನೂ ಇದೆ, ಮನೆ ₹1 ಮನೆ ತೊಗೊಂಡೋಗ್ದಿರೋ ಇತಿಹಾಸನೂ ಇದೆ. ಹೊಲಿಗೆ ಹಾಕದೇ ಇರೋ ಹುಲಿ ಬಾಯಿಗೆ ಕೈ ಹಾಕೋ ಇದು ಬೇಡ ಅನ್ನೋದು ಸುಮ್ಮನೆ ಅಷ್ಟೇ. PRO DUCR ಪ್ರೊಡ್ಯೂಸರ್ ಅಂತ, PROಗೆ ನಿಲ್ಲಿಸ್ಬಿಟ್ಟಿದೆ, DUCR ಬೇಡ ಅಂತ ಅಷ್ಟೇ. ಚೆನ್ನಾಗಿದೆ. ಉದ್ಯಮ ಸ್ವಲ್ಪ ಎಲ್ಲೋ ಒಂದು ಕಡೆ ಡಲ್ ಆದಾಗ ಭಗವಂತ ನನಗೆಲ್ಲೋ ಒಂದು ಕಡೆ ಒಂಚೂರು ಒಂದು ದಾರಿ ತೋರಿಸ್ದ ಅನ್ನೋದೊಂದು ತೃಪ್ತಿನೂ ಇದೆ. ನನಗೆ ಆರಂಭೋತ್ಸವಕ್ಕೆ ಕರೆದಿದ್ದೆ, ಅವಾಗ ನನಗೆ ಎಷ್ಟು ಗೌರವ ಕೊಡ್ತಾರೆ ಅಂತ ಗೊತ್ತಾಯ್ತು. 29 ಜನ ಕಲಾವಿದರು ಬಂದಿದ್ರು. ಓಕೆ ಓಕೆ. ಕಲಾವಿದರು ಮತ್ತು ಟೆಕ್ನಿಷಿಯನ್ಸು, ಪ್ರೊಡ್ಯೂಸರ್ಸು 29 ಜನ ಬಂದಿದ್ರು. ಖುಷಿ ಆಯ್ತು ಸರ್.